ಇವತ್ತು ಸಂಡೇ, ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅಂತ ಹೇಳಿದರೆ ಚಪಾತಿ ಮತ್ತು ಅದಕ್ಕೆ ಇವತ್ತು ಮಶ್ರೂಮ್ ಮಸಾಲ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಮಸಾಲ ಎಲ್ಲ ರುಬ್ಕೊಂಡು ಮಸಾಲ ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಗೆ ಅರಶಿನ ಹಾಗೆ ಸ್ವಲ್ಪ ಉಪ್ಪು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಮಸಾಲ ಕುದಿಸ್ಕೋಬೇಕು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆಯಿಂದ ಬ್ಲಾಗ್ ಅನ್ನು ಶುರು ಮಾಡಿದ್ದೀನಿ. ಇವಾಗ ಸ್ನಾನ ಎಲ್ಲ ಮಾಡಿ ದೇವರಿಗೆ ದೀಪ ಇಟ್ಟು ತಿಂಡಿ ಮಾಡೋಣ ಅಂತ ಬಂದೆ. ಇವತ್ತು ಚಪಾತಿ ಮತ್ತೆ ಇದು ಮಶ್ರೂಮ್ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಮಶ್ರೂಮ್ ಮಸಾಲ ಹಾಗೆ ಮಸಾಲ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಒಂದು ಇರ್ಲಿಲ್ಲ, ಖಾಲಿ ಆಗಿತ್ತು. ಇವಾಗ ಟೊಮೆಟೊ ಆರ್ಡರ್ ಮಾಡಿದೆ. ಟೊಮೆಟೊ ಒಂದೇ ಬರಲ್ಲ, ಅದ್ರ ಜೊತೆ 99 ರುಪೀಸ್ ಆಗ್ಬೇಕು. ಅಷ್ಟು ಆರ್ಡರ್ ಮಾಡಿದ್ರೆ ನಮ್ಗೆ ತಂದು ಕೊಡ್ತಾರೆ. ಬರೀ ಟೊಮೆಟೊ ಆರ್ಡರ್ ಮಾಡಕ್ಕಾಗಲ್ಲ. ಹಾಗಾಗಿ ಅದ್ರ ಜೊತೆ ಈರುಳ್ಳಿ ತರಿಸಿದೆ. ಈರುಳ್ಳಿ 5 ರೂಪೀಸ್ ಅಷ್ಟೆಲ್ಲ. ಆಮೇಲೆ ಒಂದು ಬಾಕ್ಸ್ ಕಿವಿ ಫ್ರೂಟ್ ತರಿಸಿದೆ ಪ್ರಾಗ್ಯಂಗೆ. ಮತ್ತೆ ಒಂದು ಎಳ್ನೀರು ತರಿಸಿದೆ, ಅಲ್ಲಿಗಾಯ್ತು 150 ರೂಪೀಸ್. ಹಾಗೆ ಆರ್ಡರ್ ಮಾಡಿದ್ದೀನಿ. ಇವಾಗ ಟೊಮೆಟೊ ಬಂದ್ಮೇಲೆ ನಾನು ಮಸಾಲಕ್ಕೆ ರುಬ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಫ್ರೈ ಅಂತ ಮಾಡ್ಕೊಂಡಿಲ್ಲ. ಹಾಗಾಗಿ ಅದನ್ನ ಹಸಿ ವಾಸನೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮಸಾಲ ಒಂದು ಪ್ರಿಪೇರ್ ಮಾಡ್ಕೊಂಡ್ರೆ ಸೈಡ್ ಅಲ್ಲಿ ಪ್ರಾಗಿಂದ ಚಪಾತಿ ಮಾಡಿ ಹಾಗೆ ಹಾಕಿ ಕೊಡ್ಬೋದಲ್ಲ. ಲೇಟ್ ಆಯ್ತು ಆಲ್ರೆಡಿ. ನಂಗೂ ಕೂಡ ಹಸಿವೆ ಆಗ್ತಾ ಉಂಟು, ಅವಳಿಗೆ ಕೂಡ ಹಸಿವೆ ಆಗ್ತಾ ಉಂಟು. ಹೇಳಲ್ಲ, ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗಿ ಬಿಟ್ಟಿದ್ದಾಳೆ. ಹಾಗಾಗಿ ಫಸ್ಟ್ ಮಸಾಲ ಒಂದು ಪ್ರಿಪರೇಷನ್ ಮಾಡಿ. ಇದಕ್ಕೆ ಎಂತ ಇಲ್ಲ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಟೊಮೆಟೊ, ಈರುಳ್ಳಿ ಇಷ್ಟೇ ಹಾಕಿ ಮಸಾಲ ಮಾಡ್ಕೊಂಡಿರೋದು. ಗೋಡಂಬಿ ಹಾಕಿದ್ದೀನಿ, ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ಮಶ್ರೂಮ್ ಅನ್ನ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ವಾಶ್ ಮಾಡಿ ಹಾಕುದು. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ ಲಾಸ್ಟ್ ಅಲ್ಲಿ ಕಸೂರಿ ಮೇಥಿ ಮತ್ತೆ ಫ್ರೆಶ್ ಕ್ರೀಮ್ ಇದ್ರೆ ನೀವು ಅದನ್ನ ಕೂಡ ಆಡ್ ಮಾಡಬಹುದು. ರುಚಿಗೆ ಎಷ್ಟು ಬೇಕೋ ಉಪ್ಪು, ಹಾಗೆ ಒಂದ್ ಸ್ವಲ್ಪ ಶುಗರ್ ಆಡ್ ಮಾಡಬೇಕು. ಯಾಕಂದ್ರೆ ಒಂದ್ 2 ಟೊಮೆಟೊ ಹಾಕಿರ್ತೀವಿ, ಒಂಚೂರು ಹುಳಿ ಹುಳಿ ಬರುತ್ತೆ. ಒಂಚೂರು ಸಕ್ಕರೆ ಅಥವಾ ಬೆಲ್ಲ ನೀವೇನಾದ್ರೂ ಹಾಕ್ಬಹುದು. ಸೊ ಒಳ್ಳೆ ಆಗ್ತದೆ ಮನೆಯಲ್ಲಿ, ಒಳ್ಳೆ ಮಾಡಿ. ಇದು ಸೇಮ್ ಪನ್ನೀರ್ ಮಾಡೋದಾದ್ರೂ ಇದೇ ಮೆಥಡ್ ಮಾಡೋದು. ಸೇಮ್ ನೀವು ಹೊರಗಡೆ ಹೋಗಿ ಪನ್ನೀರ್ ಬಟರ್ ಮಸಾಲ ಎಲ್ಲ ಹೇಗೆ ತಿಂತೀರಿ ಅದೇ ಟೇಸ್ಟ್ ಬರುತ್ತೆ. ಬಟ್ ಗೋಡಂಬಿ ಹಾಕ್ಬೇಕು, ಗೋಡಂಬಿ ಹಾಕಿದ್ರೆ ರಿಚ್ ಆಗಿ ಬರುತ್ತೆ. ನಂಗೆ ತುಂಬಾ ಹಸಿವಾಗ್ತಿದೆ, ಹೊಟ್ಟೆ ಎಲ್ಲ ಉರಿ ಉರಿ ಆಗ್ತಾ ಇದೆ. ಲೇಟ್ ಆಯ್ತು ಇವತ್ತು ಸಂಡೇ ಅಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಎದ್ವಿ. ಹಾಗಾಗಿ ರೆಸಿಪಿಯನ್ನು ಶೇರ್ ಮಾಡಕ್ ಹೋಗಲ್ಲ, ಹೀಗೆ ಸಿಂಪಲ್ ಆಗಿ ಮಾಡುದು. ಮತ್ತೆಂತ ಹೇಳಿದ್ರೆ ಮಧ್ಯಾಹ್ನ ನಾವು ಕದ್ರಿ ದೇವಸ್ಥಾನಕ್ಕೆ ಹೋಗುವ ಅಂತಿದ್ವಿ. ಇಲ್ಲಾಂದ್ರೆ ಇವತ್ತು ಚಿಕನ್ ಮಾಡೋ ಪ್ಲಾನ್ ಇತ್ತು. ದೇವಸ್ಥಾನಕ್ಕೆ ಹೋಗುವ ಅನ್ಕೊಂಡು ತುಂಬಾ ದಿವಸ ಆಯ್ತು. ಮತ್ತೆ ಇವತ್ತು ಸಂಡೇ ಬೇರೆ. ಮಂಗಳೂರಲ್ಲಿ ಹೋಗುದಾದ್ರೆ ತುಂಬಾ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಇಲ್ಲಿ ತಣ್ಣೀರ್ ಬೀಚ್ ಅಲ್ಲಿ ಕೈಟ್ ಫೆಸ್ಟಿವಲ್ ಆಗ್ತಾ ಉಂಟು, ಐಸ್ ಕ್ರೀಮ್ ಫೆಸ್ಟಿವಲ್ ಆಗ್ತಾ ಉಂಟು. ಬೇಡ, ದೇವಸ್ಥಾನಕ್ಕೆ ಹೋಗುವ, ಜಾತ್ರೆ ಬೇರೆ ಅಲ್ಲ. ಹಾಗಾಗಿ ಹೋಗಿ ಬರೋ ಒಂದು ದೇವಸ್ಥಾನಕ್ಕೆ. ಅಲ್ಲಿ ಹೋದ್ರೆ ತುಂಬಾ ಒಂಥರ ಪೀಸ್ಫುಲ್ ಆಗಿರುತ್ತೆ ಮೈಂಡ್, ಒಂಥರ ಖುಷಿ ಆಗುತ್ತೆ. ಪ್ರಾಗ್ಗೆ ಬಂದಿದೆ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಅನ್ಕೊಂಡಿದ್ವಿ. ಪ್ರಾಗ್ಗೆ ಬೇಡ ಬೇಡ ಅಂತ ಹೇಳುದು, ಹಸಿವಾಗ್ತದೆ ಮಗ. ಹಾಗಾಗಿ ನೋಡ್ಬೇಕು, ಒಂದು 4 o'clock ಆಗಿ ಹೋಗುವ ಅಂತ. ಸ್ವಲ್ಪ ಊಟ ಎಲ್ಲ ಮಾಡಿ ಮತ್ತೆ ಪ್ರಾಗ್ಯಂಗೆಲ್ಲ ಓದಿಸ್ಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ಹೋಗುವ ಅಂತ ಇದ್ದೀವಿ. ಹೋಗಿ ಮತ್ತೆ 6 o'clock 6:30 ಒಳಗಾದ್ರೂ ಬರ್ಬೇಕು. ಯಾಕಂದ್ರೆ ಇವತ್ತು ಬಿಗ್ ಬಾಸ್ ಫೈನಲ್. ಸೊ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಯಾರು ಗೆಲ್ತಾರಂತ. ಯಾವತ್ತು ನಾನು ವೋಟ್ ಮಾಡಿದ್ದವಳು, ಈ ಸಲ ನಾನು 99 ವೋಟು ಗಿಲ್ಲಿಗೆ ಮಾಡಿದ್ದೀನಿ. ತುಂಬಾ ಜನ ಕೇಳಿದ್ರು, ನೀವು ರಕ್ಷಿತಂಗ್ ವೋಟ್ ಮಾಡ್ಲಿಲ್ವಾ, ನಿಮ್ಮೂರಿನವರು, ನಿಮ್ ಕ್ಯಾಸ್ಟ್ ಹಾಗೆ ಹೀಗೆ ಅಂತಲ್ಲ. ಬಟ್ ನನಗೆ ರಕ್ಷಿತಾ ಅಷ್ಟು ಇಷ್ಟ ಇಲ್ಲ, ನಂಗೆ ಇಲ್ಲಿನೇ ಇಷ್ಟ. ಸೊ ನಂಗೆ ಯಾರು ಇಷ್ಟನೋ ಅವ್ರಿಗೆ ವೋಟ್ ಮಾಡಿದ್ದೀನಿ. ನಮ್ಮೂರು, ನಮ್ ಕ್ಯಾಸ್ಟ್ ಅದೆಲ್ಲ ನಂಗೆ ಮ್ಯಾಟರ್ ಆಗಲ್ಲ. ಸೊ ಹಾಗೆ ನಾನು ಗಿಲ್ಲಿಗೆ ವೋಟ್ ಮಾಡಿದ್ದೀನಿ. ಪ್ರಾಗ್ಯ, ನಿಂಗೆ ಯಾರು ಇಷ್ಟ? ಗಿಲ್ಲಿ. ಹಾಗೆ ಪ್ರಾಗ್ಯಂಗೆ ಮೊದಲು ರಾಶಿಕಾ ಇಷ್ಟ ಇತ್ತು. ರಾಶಿಕಾ ಹೋದ್ಮೇಲೆ ಇವಾಗ ಗಿಲ್ಲಿ ಇಷ್ಟ ಅಂತೆ ಪ್ರಾಗ್ಯಂಗೆ. ಸೊ ಹಾಗೆ ಇವತ್ತು ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆದ್ರೆ ಪ್ರಾಗ್ಯಂಗೆ ನಾನು ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಪ್ರಾಗ್ಯ ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆದ್ರೆ ಪ್ರಾಗ್ಯಂಗೆ ಐಸ್ ಕ್ರೀಮ್ ಪಾರ್ಟಿ. ಸೊ ಅದಕ್ಕೋಸ್ಕರ ಪ್ರಾಗ್ಯ ಗಿಲ್ಲಿ ಅಂತಾನೆ ಹೇಳಿ. ಇಲ್ಲಾದ್ರೂ ಮೊನ್ನೆ ಹೇಳಿದಾಳೆ ಅವಳು ಗಿಲ್ಲಿನೇ ಅಂತ ಹೇಳಿ. ನನಗೂ ಅಷ್ಟೇ ಗಿಲ್ಲಿನೇ ಇಷ್ಟ. ನೋಡುವ ಯಾರು ವಿನ್ ಆಗ್ತಾರಂತ. ನಾಳೆಯಿಂದ ಬಿಗ್ ಬಾಸ್ ಎಲ್ಲ ನೋಡ್ಲಿಕ್ಕಿಲ್ಲ, ಒಂಥರ ಬೇಜಾರಾಗ್ತದೆ. ಇಷ್ಟು ದಿವಸ ನಾವು ಕಂಟಿನ್ಯೂಸ್ ಆಗಿ ನೋಡ್ಕೊ ಬಂದಿದ್ದಲ್ಲ. ಹಾಗಾಗಿ ನಾನೀಗ ಪಟಾಪಟ್ ಅಂತ ಚಪಾತಿ ಮಾಡ್ತೀನಿ. ಪ್ರಾಗ್ಯಂಗೆ ಹಸಿವಾಗ್ತಾ ಉಂಟು. ಸೊ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ತುಂಬಾ ದಿವಸ ಆಯ್ತು ಡೈಲಿ ಬ್ಲಾಗ್ ಮಾಡಿಲ್ಲ.
ಹಾಗಾಗಿ ಇನ್ಮೇಲೆ ಡೈಲಿ ಬ್ಲಾಗ್ ಮಾಡುವ ಅಂತ ಇದ್ದೀನಿ. ಸಪೋರ್ಟ್ ಮಾಡಿ, ಹಾಗೆ ಮೊದಲೇ ಸಪೋರ್ಟ್ ಮಾಡ್ತಿದ್ರು ಹಾಗೆ ಮಾಡಿ, ಹಾಗೆ ವಿಡಿಯೋನ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ. ಹಾಗೆ ಮಶ್ರೂಮ್ ಮಸಾಲ ಆಲ್ಮೋಸ್ಟ್ ಗ್ರೇವಿ ಆಗ್ತಾ ಬಂತು. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಹಾಲಿನ ಕೆನೆ ಹಾಕೋದು, ಇಲ್ಲಾಂದರೆ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕ್ಬೋದು. ಪ್ರಾಗಿ ಕೂಡ ತಿಂಡಿ ತಿಂತಾ ಇದ್ದಾಳೆ, ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದೆ. ಹಾಗೆ ಮಧ್ಯಾಹ್ನ ನಾವು ಊಟ ಎಲ್ಲ ಮಾಡಿ ಒಂದು 4 ಗಂಟೆ ಹೊತ್ತಿಗೆ ಕುದ್ರಿ ದೇವಸ್ಥಾನಕ್ಕೆ ಹೊರಟ್ವಿ. ಇವಾಗ ಅಲ್ಲಿ ಜಾತ್ರೆ ನಡೀತಾ ಉಂಟು. ಹಾಗೆ ತುಂಬ ಒಂದು ಪವರ್ಫುಲ್ ಆ ದೇವರು, ಮತ್ತು ತುಂಬಾ ಮನಸ್ಸಿಗೆ ಖುಷಿಯಾಗುತ್ತೆ ಅಲ್ಲಿಗೆ ಹೋದಾಗ. ಹಾಗೆ ನಮಗೆ ಒಳಗೆ ಇದ್ದು ಬೇಜಾರಾಗಿದೆ, ಹಾಗಾಗಿ ಬೇರೆ ಎಲ್ಲೂ ಹೋಗೋದು ಬೇಡ, ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ ಬಂದಿದ್ದೀವಿ. ನಾವು ಅಂದ್ಕೊಂಡ್ವಿ ರಶ್ ಇರುತ್ತಂತ, ಬಟ್ ಅಷ್ಟು ರಶ್ ಇರಲಿಲ್ಲ. ನಮಗೆ ಆರಾಮಾಗಿ ದೇವರ ಪೂಜೆ ಎಲ್ಲ ಸಿಕ್ಕಿತು. ಹಾಗೆ ಇನ್ನು ದೇವಸ್ಥಾನದೊಳಗೆ ಕೆಳಗೆ ಹೋಗಲಿಲ್ಲ, ಇಲ್ಲಿ ದೇವರ ತೀರ್ಥ ಹಾಕ್ಕೊಳ್ಳುವಂಥ ಕೆರೆ ಹತ್ರ ಬಂದಿದ್ದೀವಿ. ಪ್ರಾಗ್ಯ ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಓದಲ್ಲೆಲ್ಲ ಪ್ರಾಗ್ಯನ್ನೊಂದು ಕುಣಿಯುವುದೇ ಆಗ್ತದೆ ಅವಳಿಗೆ, ಮಕ್ಕಳ ಹಾಗೆ. ಏನಾದರೂ ವಿಶ್ ಇದ್ರೆ ಹೇಳು. ಎಂತ ಹೇಳ್ತಾಳೆ? ಹೋಗೋಣ ಕೆಳಗೆ. ದೇವರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬರುವಾಗ ಒಂದು 5 ಗಂಟೆ ಆಗಿತ್ತು. ಹಾಗೆ ಹೊರಗಡೆ ಬರುವಾಗ ಬರೀ ಚುರುಮುರಿ, ಎಲ್ಲಿ ನೋಡಿದ್ರು ಅದೇ. ಮತ್ತು ಪ್ರಾಗ್ಯಂಗೆ ಎಂತ ತಿಂತಿ ಅಂತ ಕೇಳಿದರೆ ಇದನ್ನೇ ತಿಂತೀನಿ ಅಂತ ಹೇಳಿದ್ಲು. ಮತ್ತು ಓನರ್ ಮನೆಯದ್ದು ಮಗಳಿದ್ದ, ಅವರು ನಮ್ಮ ಓನರ್ ಮಗಳಿದ್ದ, ಅವಳು ಸಹ ಹೇಳಿದ್ಲು ತಿಂತೀನಿ ಅಂತ. ಹಾಗೆ ಅದನ್ನೇ ತಗೊಂಡ್ವಿ. ಇವಾಗ ಹೇಗುಂಟಪ್ಪ? ಹೇಗುಂಟು? ಚೆನ್ನಾಗಿದೆ. ಹಾಗೆ ಲೈಮ್ ಸೋಡಾ ಕುಡಿದ್ಬಿಟ್ಟು ಇವಾಗ ರಿಕ್ಷಾದಲ್ಲಿ ಮನೆಗೆ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 5:15, 5:20 ಆಯಿತು. ಮನೆಗೆ ಹೋಗುವಾಗ ಆಗ್ತದೆ, ನಾವು ಒಂದು 5:45 ಆಗ್ತದೆ. ಆದರೂ ನಾನು ಅಂದ್ಕೊಂಡೆ ಒಂದು 6:30 ಮೇಲೆ ಆಗ್ಬೋದು ಮನೆಗೆ. ಮೇಲೆಲ್ಲ ಹೋಗಿದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತೇನೋ, ನಾವು ಮೇಲೆ ಹೋಗಲಿಲ್ಲಲ್ಲ, ಸೀದೆ ಈ ಕಡೆನೇ ಬಂದ್ವಲ್ಲ, ಹಾಗೆ ಬೇಗ ಮನೆಗೆ ಬಂದ್ವಿ. ಅಲ್ಲಿಗೆ ಹೋಗಿ ಬಂದ್ವಿ. ಎಷ್ಟು ನಾವು ಹೋಗುವಾಗಲೇ 4:15 ಆಗಿತ್ತು ಇಲ್ಲಿಂದ ಹೊರಡುವಾಗ. ರಿಕ್ಷಾದಲ್ಲಿ ಹೋಗಿದ್ದು, ರಿಕ್ಷಾದಲ್ಲೇ ಬಂದಿದ್ದು. ಹಾಗೆ ಜನ ಸ್ವಲ್ಪ ಕಮ್ಮಿ ಇತ್ತು. ಬೆಳಿಗ್ಗೆ ತುಂಬ ರಶ್ ಇತ್ತಂತೆ, ಬಟ್ ಇವಾಗ ರಶ್ ಇರಲಿಲ್ಲ. ನಮ್ಗೆ ಆರಾಮಾಗಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಯಾಕಂದ್ರೆ ರಶ್ ಇದ್ರೆ ಅಷ್ಟು ಕಾನ್ಸಂಟ್ರೇಷನ್ ಬರೋದಿಲ್ಲ ದೇವರ ಪೂಜೆ ಮಾಡಲಿಕ್ಕೆ. ಹಾಗಾಗಿ ಆರಾಮಾಗಿ ಹೋಗಿ ಬಂದ್ವಿ. ಮತ್ತೆ ಮೇಲೆ ಎಲ್ಲ ಹೋಗ್ಲಿಲ್ಲ, ಯಾಕಂದ್ರೆ ನನಗೆ ಒಳಗಿಂದ ಸ್ವಲ್ಪ ಯಾಕೋ ಫೀಲಿಂಗ್, ಜ್ವರ ಬರೋ ಫೀಲಿಂಗ್ ತರ ಆಗ್ತಾ ಉಂಟು, ಸುಸ್ತಾಗ್ತಾ ಇತ್ತು. ಅಷ್ಟು ಸ್ಟೆಪ್ಸ್ ಎಲ್ಲ ಹತ್ತಿ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನಿಸ್ತು. ಹಾಗಾಗಿ ಸೀದಾ ಬಂದ್ವಿ. 6 ಗಂಟೆಗೆ ಬಿಗ್ ಬಾಸ್ ಶುರು ಆಗ್ತದೆ. ನಾನು ಅನ್ಕೊಂಡೆ 6:30 ಆಗಿ ರಿಟರ್ನ್ ಬರುದು ಆಗ್ತದೆ, ಅಷ್ಟೊತ್ತು ಆಗ್ತದೆ ಅನ್ಕೊಂಡೆ. ಬಟ್ ಎಂತಂದ್ರೆ ಆಗ್ಲಿಲ್ಲ, ಬೇಗನೆ ಬಂದ್ವಿ. ಎಷ್ಟು 5:45ಗೆ ಬಂದ್ವಿ. ಮತ್ತೆ ಎಂತದ ಡ್ರೆಸ್ ತೆಗಿಲಿಕ್ಕೆ, ಪ್ರಾಗ್ಯಂಗೆ ಡ್ರೆಸ್ ತೆಗಿಲಿಕ್ಕೆ ಆಗುದಿಲ್ವಾ? ಬಾಯಿಲಿ ಪ್ರಾಗ್ಯಂಗ್ ಒಂದು ಮೊದಲ್ ತಂದಿದ್ದು, ಅಪ್ಪ ಅರ್ಧಾಕ್ತಿ ಅಂತ. ಯಾರ ತಾಯಿ ನೋಡಿದ್ರೆ ಬೇಡ, ಕೈ ತೆಗಿ. ಹಿಂದ್ಗಡೆ ಬಾ, ಇದು ತೆಗ್ದಿದ್ಯಾ ಲಾಡಿ? ತೆಗ್ದಿದ್ಯಾ? ತೆಗಿ, ಹಿಂಗ್ ತೆಗಿ. ಕೈಗೆ ಎಂತದ, ಫಸ್ಟ್ ಕಿವಿ ಹತ್ರ ತೆಗಿಯ. ಅರ್ಧಾಕ್ತಿ ಅಂತ ಇವತ್ತಿಗೆ. ಅದು ಚಿಕ್ಕದು, ಒಂದು 4 ವರ್ಷದ ಹಿಂದಿಂದ ಡ್ರೆಸ್ ಆಯ್ತಾ. ನಾನ್ ಸುಮ್ನೆ ಇಡುದು, ಯಾಕಂತ ಮಣ್ಣು ಮಾಡ್ಬೇಡ, ಅದನ್ನ ನಾನು ಹಾಕಿದ್ದೆ ಇವತ್ತು. ಅದು ಅವಳಿಗೆ ಲಂಗ ಆದ್ರೂ ಸ್ವಲ್ಪ ಶಾರ್ಟ್ ಆಗಿ ಸರಿ ಆಗ್ತದೆ, ಆದ್ರೆ ಬ್ಲೌಸ್ ತುಂಬಾ ಟೈಟ್ ಆಗ್ತದೆ. ಮತ್ತೆ ಅಂತ ಏನು ತಿನ್ನುವಂಥದ್ದು ಅಂತದೆ ಅಂತ ಇರ್ಲಿಲ್ಲ ಅಲ್ಲಿ. ಬರೀ ಚುರುಮುರಿ, ಎಲ್ಲಿ ನೋಡಿದ್ರು ಅದೇ. ಮತ್ತೆ ಬರೀ ಪೊಟ್ಯಾಟೊ ಟ್ವಿಸ್ಟರು, ಬರೀ ಲೈಮ್ ಸೋಡಾ, ಬಿಟ್ರೆ ಬಟ್ಟೆ
ಅದು ಇದು ಇದು ಇಯರಿಂಗ್ಸ್, ಮಕ್ಳಿಗೆ ಆಟ ಆಡುವಂಥದ್ದು ಅದೇ ಇತ್ತು. ಪ್ರಾಗ್ಯಂಗ್ ನಾನು ಏನು ಕೊಡ್ಸಿಲ್ಲ. ನೋಡ್ದವಳೆಲ್ಲ ಕೊಡ್ಸು ಅಂತ ಕರ್ದ್ಲು, ಬಟ್ ನಾನು ಏನು ಕೊಡ್ಸಕ್ ಹೋಗಿಲ್ಲ. ಯಾಕಂದ್ರೆ ಮೊನ್ನೆ ತಾನೇ ಒಂದ್ ಕಿಚನ್ ಸೆಟ್ ತಗೊಬಂದಿದ್ಲು. ತಗೊಬಂದಿ ಅಂತ ಮಾಡಿದ್ಲಂತೆ, 2 ದಿವಸ ಆಟ ಆಡಿದ್ದು ಮತ್ತೆ ಇಟ್ಲು ಸೈಡಿಗೆ. ಅದಕ್ಕೆ ಈಗ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಏನಾದ್ರು ಕೊಡಿಸಿನ ಅಂತ ಹೇಳಿದೀನಿ. ಈಗ ಏನು ಕೊಡಿಸಿಲ್ಲ, ಹಾಗೆ ಬಂದೆ. ಮತ್ತೆ ಬೇರೆ ತಿನ್ನುವಂಥದ್ದಲ್ಲಿ ಎಂತ ಸಹ ಇರ್ಲಿಲ್ಲ. ಹಾಗೆ ಇಲ್ಲಿ ಬಂದು ಒಂದು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ. ನಮ್ಮ ಓನರ್ ಮನೆಯದು ಹುಡುಗಿ ಇದ್ದಾರಲ್ಲ, ಅವನು ಕರ್ಕೊಂಡು ಹೋಗಿದ್ದೆ, ಇಬ್ಬರೇ ಹೋಗ್ಬೇಕಲ್ಲ ಅಂತ. ಹಾಗೆ 3 ಜನ ಹೋಗಿ ಬಂದ್ವಿ. ಮತ್ತೆ ಸಂಜೆ ಮೇಲೆ ತುಂಬಾ ಚಂದ ಕಾಣ್ತದೆ ಲೈಟಿಂಗ್ಸ್ ಎಲ್ಲ. ಮತ್ತೆ ನಮ್ಗೆ ನಾವು ಮತ್ತೆ ಸಂಜೆ ಮಾಡ್ಕೊಂಡು ಬರೋದು ಬೇಡವಲ್ಲ, ಸ್ವಲ್ಪ ದೂರ ಆಗತ್ತಲ್ಲ ಇಲ್ಲಿಂದ. ಹಾಗಾಗಿ ಸೀದಾ ಮನೆಗೆ ಬಂದ್ವಿ. ಇನ್ನು ಬೆಳಿಗ್ಗೆ ಮಾಡಿದ್ದು ಇದು ಎಂತಂದ್ರೆ ಮಶ್ರೂಮ್ ಮಸಾಲ ಇದೆ, ಚಪಾತಿ ಇದೆ, ಹಾಗೆ ಪ್ರಾಗ್ಯನಿಗೆ ಮಧ್ಯಾಹ್ನ ಗಂಜಿ ಮಾಡಿದ್ದು, ಗಂಜಿ ಇದೆ. ಅವಳಿಗೊಂದು ಗಂಜಿ ಇದ್ರೆ ಆಯ್ತು ಊಟ ಮಾಡೋಕೆ, ಮತ್ತೆ ಎಂತ ಬೇಡ. ಹಾಗೆ ಏನಾದ್ರು ಸ್ವಲ್ಪ ಇವಾಗ ಒಂದು ಜೀರಿಗೆ ಕಷಾಯ ಮಾಡಿ ಕುಡ್ದು ಇನ್ನು 11 ಗಂಟೆ ತನಕ. ಇವತ್ತು ಬಿಗ್ ಬಾಸ್ ಫೈನಲ್ ಅಲ್ವಾ, ಹಾಗೆ ನೋಡ್ಕೊಂಡು ಇವತ್ತೊಂದು ದಿವಸ, ನಾಳೆಯಿಂದ ಬಿಗ್ ಬಾಸ್ ಇಲ್ಲ, ಬೋರ್ ಆಗ್ತದೆ. ನಾನು ಸ್ವಲ್ಪ ಟೈಮ್ ಪಾಸ್ ಆಗ್ತಿತ್ತು. ಹಾಗೆ ನಾನು ಇವತ್ತು ಇದು ಡ್ರೆಸ್ ಹಾಕೊಂಡು ಹೋಗಿದ್ದೀನಿ, ಪಿಂಕ್ ಕಲರ್ ಇದ್ದು. ಹಾಗೆ ಈ ಇಯರಿಂಗ್ಸ್ ಹಾಕೊಂಡು ಹೋಗಿದ್ದೆ. ಹೋಗುವಾಗ ಗಡಿಬಿಡಿ ಆಯ್ತು, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ನೋಡುವ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ತಾರೆ ಅಂತ ನಾನು ಕ್ಯೂರಿಯಾಸಿಟಿ ಇದ್ದಾನೆ. ನನಗೆ ಗಿಲ್ಲಿನೇ ವಿನ್ ಆಗ್ಬೇಕಂತ ಉಂಟು. ವೋಟ್ ಮಾಡಿದ್ದೀನಿ, ನೋಡುವ. ಗಿಲ್ಲಿ ವಿನ್ ಆದ್ರೆ ಪ್ರಾಗ್ಯಂಗ್ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದೀನಿ, ನೋಡುವ ಎಂತ ಆಗ್ತದಂತ. ಹಾಗೆ ಅವರು ವಿನ್ ಆಗೋದು ಹೌದು, ಅವರಿಂದ ನಮ್ಗೆ ಏನ್ ಸಿಗುದಿಲ್ಲ, ಆದ್ರೂ ಒಂದು ನಮ್ಗೆ ಎಂಟರ್ಟೈನ್ಮೆಂಟ್ ಮಾಡಿರ್ತಾರಲ್ವಾ, ಒಂದು ಖುಷಿ ಏನೋ ಒಂದು ಅವರೇ ವಿನ್ ಆಗ್ಲಿ ಅಂತ. ಹಾಗೆ ನೋಡುವ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ. ಇಷ್ಟು ದಿವಸ ಕಾದಿದ್ದು, ಎಷ್ಟು ಜನ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ. ನೋಡುವ ಯಾರು ವಿನ್ನರ್ ಆಗ್ತಾರೆ, ಯಾರು ರನ್ನರ್ ಆಗ್ತಾರೆ ಅಂತ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ. 6 ಗಂಟೆ ಕರೆಕ್ಟ್ ಆಗಿ ಇವಾಗ ದೇವರತಿ ಒಂದು ದೀಪ ಇಟ್ಬಿಟ್ಟು ಬಿಗ್ ಬಾಸ್ ನೋಡುದು. ಇನ್ನು ಸಂಜೆ ಮೇಲೆ ಪ್ರಾಗ್ಯಂಗೆ ಅಂತ ಓದಿಸ್ಲಿಕ್ಕಿಲ್ಲ, ಬಟ್ಟೆ ಎಲ್ಲ ಆವಾಗಲೇ ವಾಶ್ ಮಾಡಿ ಹೋಗಿದ್ದೆ. ಓಕೆ, ಮತ್ತೆ ನಾನು ವಿಡಿಯೋವನ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂಚೂರು ಫ್ರೆಶ್ ಅಪ್ ಆಗಿ ಒಂದು ಜೀರಿಗೆ ಕಷಾಯ ಎಲ್ಲ ಕುಡಿತೀನಿ. ತುಂಬಾ ಒಂಥರ ಏನೋ ಒಳಗಿಂದ ಜ್ವರ ಬರೋ ಫೀಲ್ ಆಗ್ತಾ ಇದೆ ನಂಗೆ. ತುಂಬಾ ಸುಸ್ತಾಗ್ತಾ ಇದೆ, ಒಂಥರ ಎಂತ ಆಯ್ತಂತ ಗೊತ್ತಿಲ್ಲ. ಕಫ ಕಮ್ಮಿ ಆಗಿಲ್ಲ, ಶೀತ ಕಮ್ಮಿ ಆಗಿಲ್ಲ. ನಾವು ತಿನ್ನೋದೊಂದು ಬಿಡುದಿಲ್ಲ, ಎಲ್ಲ ತಿನ್ನೋದೆ. ಮೂಗು ಕಟ್ತಾ ಉಂಟು, ಸ್ವಲ್ಪ ಕಮ್ಮಿ ಆಗಿದೆ, ಇವಾಗ ಜಾಸ್ತಿ ಆಗ್ತಾ ಇದೆ. ಮೂಗು ಕಟ್ತಾ ಉಂಟು, ಮೈಕೈ ಎಲ್ಲ ನೋಯ್ತಾ ಇದೆ. ಪ್ರಾಗಿ ಹ್ಯಾಂಡ್ ವಾಶ್ ಮಾಡು, ಹ್ಯಾಂಡ್ ವಾಶ್ ಮಾಡಿ ತಿನ್ನು. ಓಕೆ, ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಂದು 10:20 ಆಯ್ತು. ಇನ್ನೂ ಫೈನಲಿಸ್ಟ್ ಯಾರಂತ ಆಗ್ಲಿಲ್ಲ. ಇನ್ನು 3 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಯಾರು ರನ್ನರ್ ಅಪ್, ಯಾರು ವಿನ್ ಆಗ್ತಾರೆ ಅಥವಾ ಯಾರು ಹೋಗ್ತಾರೆ ನಂಬರ್ 3 ಅಲ್ಲಿ ಅಂತ ಗೊತ್ತಿಲ್ಲ. ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೀನಿ. ಅಲ್ಲಿರೋರಿಗೆ ಎಷ್ಟು ಇದೆ ಡಬ್ 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 ಅನ್ನಿತು. ನಮಗೂ ಅಷ್ಟೇನೆ ಕ್ಯೂರಿಯಾಸಿಟಿ ಇದೆ ಯಾರು ವಿನ್ನರ್ ಆಗ್ತಾರೆ. ಮನಸ್ಸಲ್ಲುಂಟು ಗಿಲ್ಲಿನೇ ಗೆಲ್ಲಿ ಅಂತ. ಸೊ ನೋಡುವ, ಇನ್ನೂ ವೇಟ್ ಮಾಡಿ. ಪ್ರಾಗ್ಯ ಎಲ್ಲ ಅನೌನ್ಸ್ ಆಗೋ ತನಕ ಎದ್ದಿರ್ತೀನಿ ಅಂತ ಹೇಳಿದ್ಲು. ನಾನು ಬೇಡ ಮಗ ಮಲಗು ನೀನು, ನಿದ್ದೆ ಸರಿಯಾಗಿಲ್ಲ, ಮತ್ತೆ ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ. ನಾವಾದ್ರೆ ಹಗಲಲ್ಲಿ ನಿದ್ದೆ ಮಾಡಿ ಆದ್ರೂ ಹೇಗೋ ಮ್ಯಾನೇಜ್ ಮಾಡ್ಬೋದು, ಮಕ್ಳಿಗೆ ಹಾಗಾಗುದಿಲ್ಲಲ್ಲ. ಅದಕ್ಕೆ ಅವಳು ಇರ್ತೀನಿ ಅಂದ್ರೂ ಜೋರು ಮಾಡಿ ಮಲಗಿಸಿದ್ದೀನಿ. ನಾನಂತೂ ಫೈನಲ್ ಫುಲ್ ನೋಡ್ಕೊಂಡೆ ಮಲಗುದು. ಸ್ವಲ್ಪ ಟಯರ್ಡ್ ಆದಾಗ ಅನಿಸ್ತದೆ, ನಿದ್ದೆ ಬರ್ತೈತೆ. ಆದ್ರೂ ಇವತ್ತು ಒಂದ್ ದಿವಸ ಅಲ್ಲ, ಯಾರು ವಿನ್ನರ್ ಆಗ್ತಾರೆ ನೋಡ್ಬಿಟ್ಟು ಖುಷಿ ಪಟ್ಕೊಂಡೆ ಮಲ್ಕೊ ಅಂತ ಕೂತಿದ್ದೀನಿ. ಹಾಗೆ ಚಪಾತಿ ಮಾಡಿ ಬೆಳಿಗ್ಗೆ ಮಾಡಿದ್ದೆ, ಸ್ವಲ್ಪ ಇತ್ತು ಮಸಾಲೆ ಇದ್ರದ್ದು, ಅದೇ ತಿಂದ್ವಿ. ಹಾಗೆ ವೇಟ್ ಮಾಡ್ತಾ ಇದ್ದೀನಿ ಕ್ಯೂರಿಯಾಸಿಟಿಯಿಂದ, ತುಂಬ ಕ್ಯೂರಿಯಾಸಿಟಿ. ನಂತರನೇ ಎಷ್ಟೋ ಜನ ತುಂಬ ಕ್ಯೂರಿಯಾಸಿಟಿಯಿಂದ ಇರ್ಬೋದು. ನನ್ನ ಪ್ರಕಾರ ಯಾರು ಅಂದರೆ ಗಿಲ್ಲಿ ಮತ್ತು ರಕ್ಷಿತಾ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಂಬರ್ 3 ಪ್ಲೇಸಿಂದ ಅಶ್ವಿನಿ ಗೌಡ ಅವರು ಹೊರಗಡೆ ಹೋಗ್ಬೋದು ಅನ್ಕೊಂಡಿದ್ದೀನಿ. ನೋಡುವ ಏನಾಗ್ತದೆ ಅಂತ. ಫೈನಲ್ ನಾನು ಸ್ವಲ್ಪ ಖುಷಿ ಪಟ್ಕೊಂಡು ಆಮೇಲೆ ಮಲ್ಕೊಂತೀನಿ. ಹಾಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಯಾರಿಗೆ ವೋಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಹೆಚ್ಚಿನವರು ರಕ್ಷಿತಂಗೆ ವೋಟ್ ಮಾಡಿರ್ತಾರೆ.
ನೋಡುವ, ಕಮೆಂಟ್ ಮಾಡಿ ನೀವು ಯಾರ್ಯಾರಿಗೆ ವೋಟ್. ನನ್ನ ಸಪೋರ್ಟ್ ಮಾತ್ರ 99 ವೋಟ್ ಕೂಡ ಗಿಲ್ಲಿಗೆ ಹಾಕಿದ್ದೀನಿ. ಗಿಲ್ಲಿನೇ ವಿನ್ ಆಗ್ಬೇಕಂತ ಹೇಳಿ. ನೋಡುವ ಏನಾಗ್ತದೆ ಅಂತ ಹೇಳಿ.